ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಎರಡನೇ T20 ಮ್ಯಾಚ್ ಪ್ರಿವ್ಯೂಗೆಲ್ಲರಿಗೂ ಸ್ವಾಗತ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಏನು ಬದನೇಕಾಯಿ ಪ್ರಿವ್ಯೂ ಏನ್ರಿ ಪ್ರಿವ್ಯೂ ನಿಮ್ದು? ಏನು ಪ್ರಿವ್ಯೂನು ಬೇಡ ಏನು ಬೇಡ, ಆರಾಮಾಗಿ ಇಂಡಿಯಾ ಗೆಲ್ತಾರೆ ಗೊತ್ತಿರುವಂತದ್ದೇ. ಅಲ್ಲೇ ಲಾಸ್ಟ್ ಮ್ಯಾಚ್ ಅಲ್ಲೇ ಅಂತ ಸ್ಪಿನ್ ಡಾಮಿನೇಷನ್ ಇತ್ತು ನಮ್ದು. ಚೇಪಾಕಲ್ಲಿ ಬಿಡ್ತೀವಾಗಿರೋ ಚಿದಂಬರಂ ಸ್ಟೇಡಿಯಂ ಅಲ್ಲಿ ಬೇಡ ಮಾತೇ ಇಲ್ಲ ಅಂತ ಹೇಳ್ಬೋದು. ಹೌದು, ಇವತ್ತು ಚಿದಂಬರಂ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ಆಗ್ತಿದೆ. ಟಾಪ್ ಹ್ಯಾಂಡ್ ಖಂಡಿತ ಇಂಡಿಯಾ ಇದ್ದೇ ಇರುತ್ತೆ. ಯಾಕೆ ಅಂತಂದ್ರೆ ಕ್ವಾಲಿಟಿ ವೈಸ್ ನೋಡ್ತು ಅಂತಂದ್ರೆ ಆನ್ ಪೇಪರ್ ಆಗಿರಲಿ, ಆನ್ ಪರ್ಫಾರ್ಮೆನ್ಸ್ ಆಗಿರಲಿ, ಇಂಡಿಯಾ ಟಾಪ್ ಹ್ಯಾಂಡಲ್ ಇದೆ. ಸ್ಪಿನ್ ಅಂತ ಬಂದಾಗ ತಿಂದು ಹಾಕ್ಬಿಟ್ಟಿದ್ದಾರೆ. ಲಾಸ್ಟ್ ಮ್ಯಾಚು ಅದ್ರೋಗ್ಬಿಟ್ರು. ಹಂಗೇನೆ 3 ಜನ ಸ್ಪಿನ್ನರ್ಸು, ಕ್ವಾಲಿಟಿ ಸ್ಪಿನ್ನರ್ಸು ಎದುರಿಸ್ತಾ ಇದ್ದಂಗೆನೆ ಉದ್ರೋಗ್ಬಿಟ್ರು. ಈ ಕಡೆ ಅವರು ಸ್ಪಿನ್ ಆಡಕ್ಕೆ ಹಂಗೆ ನೋಡೋಕೆ ಹೋಯ್ತಾರೆ. ಅಷ್ಟೊಂದೇನು ಕನ್ವಿನ್ಸಿಂಗ್ ಆಗಿರೋ ಲಿಯಮ್ ಲಿವಿಂಗ್ಸ್ಟನ್ ಆಗಿರಲಿ. ಈ ಮ್ಯಾಚು ರಿಯಾನ್ ಅಹ್ಮದ್ನ ಬೇರೆ ಹಾಕೊಂಡು ಬರ್ತಾ ಇದ್ದಾರೆ. ಆ್ಯಕಿನ್ಸನ್ಗೆ ಕೂತ್ಕೊಳ್ಳಪ್ಪ, ನೀನು ಹಾಕಿದ್ದು ಸಾಕು ಆ್ಯಕಿನ್ಸನ್, ಸೈಕಾಗಿ ಹೊಡ್ಸ್ಕೊಂಡಿದ್ಯಾ 2 ಓವರ್ಗೆ 38 ರನ್ನು, ಕೂತ್ಕೊಳ್ಳಮ್ಮ ಸೈಲೆಂಟಾಗಿ ಅಂತ ಅವ್ರನ್ನ ಕೂರಿಸ್ಬಿಟ್ಟು ರಿಯಾನ್ ಅಹ್ಮದ್ನ ಹಾಕಿ ಬರೋ ಸಾಧ್ಯತೆ ಇದೆ. ಹಾಕೊಂಡು ಬರ್ತಾ ಇದ್ದಾರೆ ಇನ್ಫ್ಯಾಕ್ಟು. ಆ್ಯಂಡ್ ಆದಿಲ್ ರಶೀದು ಅಂಥ ಕ್ವಾಲಿಟಿ, ಅಂಥ ಏನೋ ಅದ್ರಿಸ್ತಾರೆ ಉದುರಿಸ್ತಾರೆ ಅಂತ ಅನ್ನಿಸ್ತಿಲ್ಲ ಅವರು ಸ್ಪಿನ್ ಹಾಕೋ. ನಮ್ಮ ಸ್ಪಿನ್ನರ್ಸ್ ಗೊತ್ತಿರೋದೆ ತಿಂದು ಹಾಕ್ಬಿಡ್ತಾರೆ ಇವರು. ಎದುರ್ಕೊಂತವ್ರು. ಇನ್ಫ್ಯಾಕ್ಟು ವರುಣ್ ಚಕ್ರವರ್ತಿ ಬಾಲ್ನ ಮುಟ್ಟೋದಕ್ಕೆ ಎದುರ್ಕೊಂತ ಇದ್ದಾರೆ ಇವರು. ಬಿಷ್ನಾಯ್ ಬಾಲ್ ಮುಟ್ಟೋದಕ್ಕೂ ಕೂಡ ಎದುರ್ಕೊಂತಿದ್ದಾರೆ. ಕ್ವಾಲಿಟಿ ಆ ರೇಂಜ್ಗಿದೆ. ಅಕ್ಷರ್ ಪಟೇಲ್ ಅಂತೂ ಸ್ಟಂಪ್ನಂತೂ ಬಿಡೋದೇ ಇಲ್ಲ. ಸ್ಟಂಪಿಗೆ ಹಂಗೆ ಹೊಡಿತಾನೇ ಇರ್ತಾರೆ ಪಟ 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 ಅಂತ. ಸೊ ಕ್ವಾಲಿಟಿ ಇದೆ ನಮ್ಮಲ್ಲಿ. ಇವರಿಗೆ ಕಂಪೇರ್ ಮಾಡ್ತು ಅಂದರೆ ಅದರಿಂದ ಟಾಪ್ ಹ್ಯಾಂಡ್ ಇರೋದು ಖಂಡಿತ ಇಂಡಿಯಾದನೇ ಈ ಮ್ಯಾಚ್ನು ಕೂಡ. ಈ ಮ್ಯಾಚ್ ಇಂಡಿಯಾ ಸೋತ್ರೆ ಆಶ್ಚರ್ಯ ಪಡಬೇಕು, ಇಂಡಿಯಾ ಗೆದ್ರೆ ಆಶ್ಚರ್ಯ ಪಡುವಂಥದ್ದೆಲ್ಲ ಏನಿಲ್ಲ. ಇಲ್ಲಿ ಇಂಟರ್ನ್ಯಾಷನಲ್ಸ್ ಆಗಿರೋದು 2 ಮ್ಯಾಚ್ ಆಗಿದೆ. T20 ಇಂಟರ್ನ್ಯಾಷನಲ್ಸ್ ಅಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡೋರು 1 ಮ್ಯಾಚ್ನ ಗೆದ್ದರೆ, ಸೆಕೆಂಡ್ ಬ್ಯಾಟಿಂಗ್ ಆಡೋರು 1 ಮ್ಯಾಚ್ನ ಗೆದ್ದಿದ್ದಾರೆ. ಹೈಯೆಸ್ಟ್ ಟೋಟಲ್ ರೆಕಾರ್ಡ್ ಆಗಿರೋದು, ಹೈಯೆಸ್ಟ್ ಸಕ್ಸಸ್ಫುಲ್ ಚೇಸ್ 182 ಚೇಸ್ ಆಗಿರೋದು. ಲೋಯೆಸ್ಟ್ ಟೋಟಲ್ ರೆಕಾರ್ಡ್ ಆಗಿರೋದು 166. ಹೈಯೆಸ್ಟ್ ಟೋಟಲ್ ರೆಕಾರ್ಡ್ ಆಗಿರೋದು 182 ಚೇಸ್ ಕೂಡ ಇಲ್ಲಿ ಆಗಿದೆ. ಸೊ ಇಲ್ಲಿ ಬ್ಯಾಟಿಂಗ್ ಫಸ್ಟ್ ಆಡಿದ್ರು ಕೂಡ ಓಕೆ, ಬ್ಯಾಟಿಂಗ್ ಸೆಕೆಂಡ್ ಆಡಿದ್ರು ಕೂಡ ಓಕೆ. ಬಟ್ ಆದ್ರೂ ಇಲ್ಲಿ ಬ್ಯಾಟಿಂಗ್ ಫಸ್ಟ್ ಅಲ್ಲ, ಬೌಲಿಂಗ್ ಫಸ್ಟ್ ತಗೊಳ್ಳುವಂಥ ಸಾಧ್ಯತೆಯೇ ಹೆಚ್ಚು. ಸೊ ಚೇಪಾಕ್ ಅಂತ ಬಂದಾಗ ಸ್ವಲ್ಪ ಹ್ಯೂಮಿಡ್ ಕಂಡೀಷನ್ಸ್ ಇದ್ದೇ ಇರುತ್ತೆ. ಬಟ್ ನೈಟ್ ಮ್ಯಾಚ್ ಆಗಿರೋದ್ರಿಂದ ಓಕೆ, ಮ್ಯಾನೇಜ್ ಮಾಡ್ಬೋದು ಸ್ವಲ್ಪ. ಅದೇನಾದ್ರು ಡೇ ಮ್ಯಾಚ್ ಆಗಿತ್ತು ಅಂದರೆ ಊಸ್ಟ್ ಆಗೋಗ್ಬಿಟ್ರು ಅವರು 20 ಓವರ್ಸ್ ಆಡೋದಕ್ಕೆ ಪ್ಲೇಯರ್ಸ್ಗಳು. ಇನ್ನು ಇಂಟರ್ನ್ಯಾಷನಲ್ಸ್ ಬಿಟ್ಬಿಟ್ಟು IPL ಅಂತ ಬಂದಾಗ IPL ಸಿಕ್ಕಾಪಟ್ಟೆ ಮ್ಯಾಚ್ಗಳಾಗಿರೋದು. ಇಲ್ಲಿ 85 ಮ್ಯಾಚ್ ಆಗಿದೆ. ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿದವರು 49 ಮ್ಯಾಚ್ನ ಗೆದ್ದೆ. ಸೆಕೆಂಡ್ ಬ್ಯಾಟಿಂಗ್ ಆಡಿರೋರು ಚೇಸ್ ಮಾಡಿರುವಂಥವ್ರು 36 ಮ್ಯಾಚ್ನ ಗೆದ್ದಿದ್ದಾರೆ ಮಗ. ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿದವ್ರಿಗೆ ಸ್ವಲ್ಪ ಗ್ರಿಪ್ ಜಾಸ್ತಿ ಅಂತ ಹೇಳ್ಬೇಕು. ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು ಸ್ವಲ್ಪ ಏನೋ ಟಾರ್ಗೆಟ್ನ ಜಾಸ್ತಿ ಕಲೆ ಆಗ್ತು ಅಂತ ಅಂದರೆ IPL ಮ್ಯಾಚಸ್ ಆಲ್ಮೋಸ್ಟ್ ಎಲ್ಲ ನೈಟ್ ಟೈಮೇನೆ ಆಗಿರುತ್ತೆ. ಆದ್ದರಿಂದ ಇವಾಗಲೂ ಕೂಡ ನೈಟ್ ಆಗ್ತಿರೋದ್ರಿಂದ ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು ಒಂದು ಹ್ಯೂಜ್ ಟೋಟಲ್ನ ಕಲೆ ಆಗ್ತು ಅಂತಂದರೆ, ಒಂದು 180+ ಏನಾದ್ರು ಕಲೆ ಆಗ್ತು ಅಂತಂದರೆ ಚೇಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಇದ್ದೇ ಇದೆ ಈ ವಿಕೆಟಲ್ಲಿ. ಬೌಲರ್ಸ್ಗಳು ಸೆಕೆಂಡ್ ಇನ್ನಿಂಗ್ಸಲ್ಲೂ ಕೂಡ ಇಂಪ್ಯಾಕ್ಟ್ಫುಲ್ ಆಗಿರ್ತಾರೆ ಅನ್ನೋ ಥರ ಇಲ್ಲಿ ಸ್ಟ್ಯಾಟ್ಸ್ ಹೇಳ್ತಾ ಇದೆ. ಆದ್ದರಿಂದ ಬ್ಯಾಟಿಂಗ್ ಫಸ್ಟ್ ತೊಗೊಂಡ್ರು ಕೂಡ ಆಶ್ಚರ್ಯ ಪಡುವಂಥದ್ದೆಲ್ಲ ಏನೂ ಇಲ್ಲ. ಬಟ್ ನಾರ್ಮಲಿ ಲಾಸ್ಟ್ ಮ್ಯಾಚ್ನ ಒಂದು ಪ್ಯಾಟರ್ನ್ ನೋಡ್ತು ಅಂದರೆ ಬೌಲಿಂಗ್ ಜೊತೆ ಹೋಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಬಟ್ ಬ್ಯಾಟಿಂಗ್ ಫಸ್ಟ್ ತೊಗೊಂಡ್ರೆ ಇಲ್ಲಿ ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ಪಾಸಿಟಿವಿಟಿ ಅನ್ನೋದು ಇದೆ. ಹೈಯೆಸ್ಟ್ ಟೋಟಲು 213. ಹಂಗೆ ನೋಡೋಕೆ ಹೋಯ್ತು ಅಂದರೆ ಲಾಸ್ಟ್ ಸೀಸನ್ IPL ನೀವು ನೋಡಿದ್ರೆ ಅಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಮ್ಯಾಚಸ್ಸು ಹೈ ಸ್ಕೋರಿಂಗ್ ಮ್ಯಾಚಸ್ಸು ಆಗಿತ್ತು. 213 ರನ್ ಏನು ಬಂದಿದೆ ಇದು IPL ಬಂದಿರುವಂಥದ್ದು. ಅದು ಲಾಸ್ಟ್ ಸೀಸನ್ ಬಂದಿರುವಂಥದ್ದು. ಶಿವಮ್ ದುಬೆ ಅವರೆಲ್ಲ ಹಾಕೊಂಡು ಸರಿಯಾಗಿ ವಾಂಚ್ ಮಿಸ್ ಹಾಕಿದ್ರು. ಇಲ್ಲಿ ಚೇಪಾಕ್ ಅಂತ ಬಂದಾಗ ಹೈ ಸ್ಕೋರ್ ರೆಕಾರ್ಡೇ ಆಗೋದಿಲ್ಲ ಅಂತ ಅನ್ಕೊಂಡಿದ್ವಿ. ಬಟ್ ಹೈ ಸ್ಕೋರ್ ರೆಕಾರ್ಡ್ ಆಗುತ್ತೆ ಗುರು ಅಂತ ಪದೇ ತೋರಿಸಿದ್ರು CSK ಅವರು ಚೇಪಾಕ್ ಸ್ಟೇಡಿಯಂಲ್ಲಿ. ಸೊ ಅದರಿಂದ ಹೈ ಸ್ಕೋರಿಂಗ್ ಗೇಮ್ ಆದರೂ ಆಶ್ಚರ್ಯ ಪಡುವಂಥದ್ದೇನಿಲ್ಲ. ಒಟ್ಟಿನಲ್ಲಿ ಇಲ್ಲಿನ ಆವ್ರೇಜ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ ವಿಚಾರಕ್ಕೆ ಬಂತು ಅಂತಂದರೆ ಲಾಸ್ಟ್ IPLನ ತೊಗೊಂಡು ನೋಡ್ತು ಅಂದರೆ 170 ಇದೆ ಆವ್ರೇಜ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್. IPLದು ಮಾತ್ರ, ಲಾಸ್ಟ್ ಸೀಸನ್ದು IPLದು. ಯಾಕಂದರೆ ರೀಸೆಂಟ್ಲಿ ತೊಗೊಂಡು ಜಾಸ್ತಿ ಕತೆಗಳೆಲ್ಲ ಆವ್ರೇಜ್ ಎಲ್ಲ ಫುಲ್ ಹೆವಿ ಆವ್ರೇಜ್ ತೊಗೊಳೋದು ಬೇಡ. ರೀಸೆಂಟು 170 ಇದೆ ಫಸ್ಟ್ ಇನ್ನಿಂಗ್ಸ್ ಸ್ಕೋರು. ಆವ್ರೇಜ್ ಸೆಕೆಂಡ್ ಇನ್ನಿಂಗ್ಸ್ ಸ್ಕೋರ್ ಬಂದ್ಬಿಟ್ಟು 152 ಇದೆ. ಆದ್ದರಿಂದ ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಸ್ವಲ್ಪ ಯಾಕೋ ಪಾಸಿಟಿವಿಟಿ ಎದ್ದು ಕಾಣಿಸ್ತಿದೆ. ರೀಸೆಂಟ್ ಪಾಸ್ನೆಲ್ಲ ನೋಡ್ತು ಅಂತಂದರೆ ಇಲ್ಲಿ ಬ್ಯಾಟಿಂಗ್ ಫಸ್ಟ್ ಆಡಿದ್ರೆ, ಬೌಲಿಂಗ್ ಫಸ್ಟ್ ಅಲ್ಲ ಬ್ಯಾಟಿಂಗ್ ಫಸ್ಟ್ ಆಡಿದ್ರೆ ಯಾಕೋ ಸ್ವಲ್ಪ ಸೌಂಡ್ ಆಗೋ ಥರ ಕಾಣಿಸ್ತಾ ಇದೆ. ಆದ್ದರಿಂದ ನಮ್ಮ ಇಂಡಿಯಾ ಬ್ಯಾಟಿಂಗ್ ತಗೊಂಡ್ರೆ ಫಸ್ಟ್ ನೋಡಿದ್ದೀವಿ ಆಲ್ರೆಡಿ. ಇವಾಗ ಬೌಲಿಂಗ್ ಮಾಡೋದನ್ನ, ಇವರು ಡಮ್ಮಿ ಥರ ಆಡೋದನ್ನ, ಫಸ್ಟ್ ಬ್ಯಾಟಿಂಗ್ನ ತೊಗೊಂಡು ಹಾಕೊಂಡು ಚೆನ್ನಾಗಿ ಚಸ್ತು ಅಂತಂದರೆ ನೋಡೋಕೆ ಸ್ವಲ್ಪ ಮಜಾ ಇರುತ್ತೆ. ಲಾಸ್ಟ್ ಮ್ಯಾಚ್ ಥರ ಆಗೋದು ಬೇಡ, ಸ್ವಲ್ಪ ಹೈ ಸ್ಕೋರಿಂಗ್ ಇರಲಿ, ಸ್ವಲ್ಪ ಮಜಾ ಬರಲಿ. ಅಟ್ಲೀಸ್ಟ್ ಒಂದು ಸೈಡ್ ಆದರೂ ಹೈ ಸ್ಕೋರಿಂಗ್ ಮಾಡಬೇಕು. 2 ಸೈಡು ಕೂಡ ಈ ಥರ ಕಡಿಮೆ ಸ್ಕೋರ್ ಇತ್ತು ಅಂತಂದರೆ ಇನ್ನೇನು ಟಾರ್ಗೆಟೇ ಕೊಡ್ಲಾರೆ ಎಲ್ಲಿಂದ ಸ್ಕೋರ್ ಮಾಡ್ತಾರೆ ನಮ್ಮ ಇಂಡಿಯಾದವರು. ನನಗೇನೋ ಇಂಗ್ಲೆಂಡ್ ಮೇಲೆ ಆ ಪಾರ್ಟಿ ಕಾನ್ಫಿಡೆನ್ಸ್ ಇಲ್ಲ. ಯಾಕಂದರೆ ಹ್ಯಾರಿ ಬ್ರೂಕ್ ಆಗಿರ್ಬೋದು, ಜೊತೆಗೆ ಲಿಯಮ್ ಲಿವಿಂಗ್ಸ್ಟನ್ ಆಡಿದ ರೀತಿ ಆಗಿರ್ಬೋದು, ಜಾಕೋಬ್ ಬೆಥೆಲ್ ಆಡ್ತಿದ್ದ ರೀತಿ ಆಗಿರ್ಬೋದು, ಚೆನ್ನಾಗಿ ಆಡ್ತಿರ್ಲಿಲ್ಲ. ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿದ್ರು, ಟುಕು ಆಡ್ತಾಯಿದ್ರು ಲಾಸ್ಟ್ ಮ್ಯಾಚು. ಬಟ್ಲರ್ ಸ್ವಲ್ಪ ಕಾನ್ಫಿಡೆನ್ಸ್ ಅನ್ನೋದನ್ನ ಕೊಟ್ಟರು. ಫಿಲ್ ಸಾಲ್ಟ್ ಸ್ವಲ್ಪ ಅಗ್ರೆಸಿವ್ ಆಗಿ ಆಡೋಕೆ ಹೋದ್ರು. ಓಕೆ, ನೋಡೋಣ ಹಿಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಬಟ್ ಅದೇ ನಮ್ಮ RCB ಪ್ಲೇಯರ್ಸ್ಗಳೆಲ್ಲ ಯಾರ್ಯಾರಿದ್ದಾರೆ 3 ಜನ ಇವಾಗ ಅವ್ರ ಮೇಲೆ ಮತ್ತೆ ಫೋಕಸ್ ಇರುತ್ತೆ ನಮ್ಮ RCB ಫ್ಯಾನ್ಸ್ಗಳದ್ದು. 3 ಜನದ ಮೇಲೆ, ಲಿಯಮ್ ಲಿವಿಂಗ್ಸ್ಟನ್, ಜಾಕೋಬ್ ಬೆಥೆಲ್ ಆ್ಯಂಡ್ ಫಿಲ್ ಸಾಲ್ಟ್. ಈ ಮ್ಯಾಚ್ ಯಾರು ಅಟ್ಲೀಸ್ಟ್ ಚೆನ್ನಾಗಿ ಆಡಲಿ ಅಂತ ನಾವು ಕೇಳ್ಕೊಂತೀವಿ.
ಇಂಡಿಯಾ ಗೆಲ್ಲಿ ಈ 3 ಜನ ಚೆನ್ನಾಗಿ ಆಡಲಿ ಅಷ್ಟೇ. ಸೊ ಇನ್ನೇನು 7 ಗಂಟೆಗೆ ಸ್ಟಾರ್ಟ್ ಆಗ್ತಿದೆ ಚೇಪಾಕಲ್ಲಿ. ಏನು ಸ್ಪೆಷಲ್ ಗಿಶಲ್ ಎಲ್ಲ ಏನಿಲ್ಲ, ಇಂಡಿಯಾದು ಅದೇ ಲೆವೆಲ್ ಇರುತ್ತೆ. ಇವರು ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಸ್ವಲ್ಪ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ನೋಡೋಣ ಅದೇನಾಗುತ್ತೆ ಅಂತ. ಟ್ವಿಸ್ಟ್ ಕೊಡ್ತಾರ ಇಂಗ್ಲೆಂಡ್ ಅವರು. ಅದೇ ಹೇಳಿದ್ನಲ್ಲ, ಇಂಡಿಯಾ ಗೆದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ, ಇಂಡಿಯಾ ಈ ಮ್ಯಾಚ್ನ ಸೋತ್ರೆ ಆಶ್ಚರ್ಯ ಪಡಬೇಕು. ಯಾಕಂದರೆ ಚೇಪಾಕಲ್ಲಿ ಇಂಡಿಯಾ ಈ ಥರ ಸ್ಪಿನ್ ಅಟ್ಯಾಕ್ನ ಇಟ್ಕೊಂಡು ಸೋತ್ಬಿಡ್ತು ಅಂದರೆ ಆಶ್ಚರ್ಯ ಪಡಲೇಬೇಕು. ಯಾಕಂದರೆ ನಮ್ಮ ಸ್ಪಿನ್ನರ್ಸು ಸಿಕ್ಕಾಪಟ್ಟೆ ಕ್ವಾಲಿಟಿ ಇದೆ. ಸ್ಪಿನ್ಗಾಗಲಿ ಪೇಸ್ಗಾಗಲಿ ನಮ್ಮ ಹತ್ರ ಕ್ವಾಲಿಟಿ ಜಾಸ್ತಿ ಇದೆ ಇವರಿಗೆ ಕಂಪೇರ್ ಮಾಡ್ತು ಅಂತಂದರೆ. ಬೌಲಿಂಗು ಸಖತ್ತಾಗಿದೆ, ಬ್ಯಾಟಿಂಗು ಕಡಕಾಗಿದೆ. ಆದ್ದರಿಂದ ನಾವೇನೇ ಗೆಲ್ಲಬೇಕು ಹಂಗೆ ನೋಡೋಕೆ ಹೋಯ್ತು ಅಂದರೆ. ನೋಡೋಣ ಏನಾಗುತ್ತೆ ಅಂತ. ನಿಮಗೆ ಅನ್ನಿಸ್ತಿದೆಯಾ ಇವತ್ತು ಇಂಗ್ಲೆಂಡ್ ಅವ್ರು ಏನಾದರೂ ಅಪ್ಸೆಟ್ ಮಾಡ್ತಾರೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಬುಬಾ.